ವೀಕ್ಷಕರೇ, 49 ಲಕ್ಷ ಯಾಕೆಂತೀರಾ? ಇದು IPL ನಲ್ಲಿ ಇರುವಂತಹ ಪ್ರತಿ ಓವರ್ನ ಪ್ರತಿ ಬಾಲ್ಗೆ ಇರುವಂತಹ ಬೆಲೆ. ಅಂದ್ರೆ ಒಂದು ಓವರಲ್ಲಿ 6 ಬಾಲ್ಗಳು ಇರ್ತವೆ. ಹಾಗಾಗಿ ಒಂದು ಓವರ್ನ ಬೆಲೆ 3 ಕೋಟಿ ರೂಪಾಯಿ ಆಗುತ್ತೆ. ಅಂದ್ರೆ ಇಡೀ 20 ಓವರ್ಗಳ ಒಂದೇ ಪಂದ್ಯದ ಬೆಲೆ 120 ಕೋಟಿ ರೂಪಾಯಿಯನ್ನ ಮೀರುತ್ತೆ. ಈ ಒಂದು ಲೆಕ್ಕದಲ್ಲಿ ಒಂದು ಸೀಸನ್ ನ ಎಲ್ಲಾ ಟೀಮ್ಗಳ ಒಟ್ಟು 74 ಪಂದ್ಯಗಳ ಬೆಲೆ 9,000 ಕೋಟಿಗಿಂತ ಕೂಡ ಹೆಚ್ಚು. 5 ವರ್ಷಗಳ ಅವಧಿಗೆ ಈ ಒಂದು ಒಪ್ಪಂದ ನಡೆದಿತ್ತು. ಅದರ ಪ್ರಕಾರ BCCIಗೆ ಒಟ್ಟು 48,390 ಕೋಟಿ ರೂಪಾಯಿಗಳ ಹಣ ಸಿಕ್ಕಿತ್ತು. ಇಲ್ಲಿ ಯಾವುದೇ ಟೀಮ್ನ ಸೋಲು ಗೆಲುವು ಲೆಕ್ಕ ಬರೋದಿಲ್ಲ. ಮ್ಯಾಂಚೆಸ್ಟರ್ ಯುನೈಟೆಡ್ ಇದು ವಿಶ್ವದ ಸುಪ್ರಸಿದ್ಧ ಫುಟ್ಬಾಲ್ ನ ಕ್ಲಬ್. 5 ವರ್ಷಗಳಲ್ಲಿ ಇದಕ್ಕೆ ಆನಂತ ನಷ್ಟ 4,000 ಕೋಟಿಯಿಂದಲೂ ಕೂಡ ಹೆಚ್ಚು. ಇದರ ಶೇರ್ ಪ್ರೈಸ್ ಇವತ್ತು 70% ಅಷ್ಟು ಕುಸಿತೋಗಿದೆ. ಇವತ್ತು ನಮ್ಮ IPL ನ ಸಾಧಾರಣ ಟೀಮ್ ಕೂಡ ಇಡೀ ಮ್ಯಾಂಚೆಸ್ಟರ್ ಯುನೈಟೆಡ್ ಎಂಬ ಕ್ಲಬ್ ಗಿಂತ ಕೂಡ ಹೆಚ್ಚು ಲಾಭವನ್ನ ಮಾಡುತ್ತೆ. ಇದು ಕಳೆದ 2 ಅಥವಾ 3 ವರ್ಷಗಳ ಕತೆ ಮಾತ್ರ ಅಲ್ಲ, ಇದು ಕಳೆದ 18 ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಬೆಳವಣಿಗೆ. ವೀಕ್ಷಕರೇ, ಇಷ್ಟು ವರ್ಷಗಳಲ್ಲಿ ಹೇಗೆ ನಮ್ಮ IPL ನ ಒಂದು ಟೀಮ್ ಕೂಡ ಬ್ಯಾಂಕ್ರಪ್ಟ್ಗೆ ಒಳಗಾಗಿಲ್ಲ, ಅಂದ್ರೆ ನಷ್ಟಕ್ಕೆ ಒಳಗಾಗಿಲ್ಲ ಅಥವಾ ಸಾಲ ಮಾಡಿಕೊಂಡಿಲ್ಲ, ಹಾಗೂ ಯಾವ ರೀತಿ ಇವತ್ತು ಬಹುತೇಕ ಟೀಮ್ಗಳು ಲಾಭದಲ್ಲಿದ್ದಾವೆ. ಅಷ್ಟೇ ಅಲ್ಲದೆ ಇವತ್ತು ವಿಶ್ವದ ಪ್ರಮುಖ ಫುಟ್ಬಾಲ್ ಕ್ಲಬ್ಗಳಿಂದಲೂ ಕೂಡ ಇವು ಹೇಗೆ ಇಷ್ಟೊಂದು ಲಾಭದಲ್ಲಿದ್ದಾವೆ ಎಂಬ ಬಗ್ಗೆ, ಇವುಗಳ ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ಬಿಸ್ನೆಸ್ ನ ಮಾಡೋಣ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ವೀಕ್ಷಕರೇ, ಈಗ ಜನರಲ್ ಆಗಿ IPL ನೋಡುವಂತ ಎಲ್ಲಾ ಸಾಮಾನ್ಯ ವೀಕ್ಷಕರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, IPL ನಲ್ಲಿ ಯಾವುದೇ ಟೀಮ್ ಅಥವಾ ಅವರಿಷ್ಟ ಟೀಮ್ ಗೆಲ್ಲೋದು ತುಂಬಾ ಮುಖ್ಯವಾದಂತ ಸಂಗತಿ. ಯಾವ ಟೀಮ್ ಗೆಲ್ಲುತ್ತೋ ಆ ಟೀಮ್ ಫೇಮಸ್ ಆಗುತ್ತೆ, ಅದರ ಆಟಗಾರರು ಫೇಮಸ್ ಆಗ್ತಾರೆ. ಹಾಗಾಗಿ ಇಲ್ಲಿ ಗೆಲುವು ತುಂಬಾ ಮುಖ್ಯವಾದಂತ ಅವರ ಭಾವನೆ. ಈಗ ನೋಡಿ, ನಮ್ಮ RCB ಕಳೆದ 17-18 ವರ್ಷದಿಂದಲೂ ಕೂಡ ಒಂದು ಟ್ರೋಫಿಯನ್ನು ಗೆಲ್ಲೋದಕ್ಕೆ ಏನೆಲ್ಲ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾರಲ್ವಾ. ಕೊನೆಗೆ 2025 ಜೂನ್ ನಲ್ಲಿ ಅದು ಕಳೆದ ಸಲದ ಕಪ್ಪನ್ನ ಗೆದ್ದು ಇತಿಹಾಸವನ್ನ ಬರೀತು. ಆಟದಲ್ಲಿ ಸೋಲು ಮತ್ತು ಗೆಲುವು ಮಾಮೂಲಿ, ಯಾಕೆಂದ್ರೆ ಇದು ಜಸ್ಟ್ ಒಂದು ಜೋಜಿತ ಹಾಗೆ. ಅದರ ವಾಸ್ತವದ ಸಂಗತಿ ಬೇರೆನೇ. ಇಲ್ಲಿ ಗೆಲುವಾಗ್ಲಿ ಅಥವಾ ಸೋಲಾಗ್ಲಿ ಅಷ್ಟೇನೋ ಮುಖ್ಯವಾಗಿ ಕೌಂಟ್ ಆಗೋದಿಲ್ಲ. ಗೆದ್ದಂತ ಟೀಮ್ಗೆ ಟ್ರೋಫಿ ಜೊತೆಗೆ 20 ಕೋಟಿ ರೂಪಾಯಿ ಸಿಕ್ಕರೆ, ಸೋತಂತ ಟೀಮ್ಗೆ 100 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಹಾಗಾಗಿ ಟೆಕ್ನಿಕಲಿ ಇಲ್ಲಿ ಸೋಲು ಮತ್ತು ಗೆಲುವಿನ ನಡುವೆ ವ್ಯತ್ಯಾಸ ಕೇವಲ 8 ಕೋಟಿ ರೂಪಾಯಿ ಮಾತ್ರ. ಆ 8 ಕೋಟಿ ರೂಪಾಯಿ ಕಮ್ಮಿನ ಅದು ಹಣ ಅಲ್ವಂತ ನೀವು ಕೇಳೋದಾದ್ರೆ, ವಾಸ್ತವವಾಗಿ ಇಲ್ಲಿ IPL ಗೆ ಯಾವುದೇ ಟೀಮ್ಗೆ ಆಯ್ಕೆಯಾಗುವಂತ ಯಾವುದೇ ಆಟಗಾರನಿಗೆ ಅದಕ್ಕಿಂತ ಕೂಡ ಹೆಚ್ಚು ಹಣ ಕೊಟ್ಟು ತಗೊಳ್ತಾರೆ. IPL ನ ಹಣಕಾಸಿನ ವಿಷಯವಾಗಿ ಈ ಹಣದ ಮೊತ್ತ ಅಷ್ಟೇನು ಗಂಭೀರವಾದಂತ ಸಂಗತಿ ಅಲ್ಲ. ನೀವು 6 ತಿಂಗಳು ಕ್ರಿಕೆಟ್ ಆಟದಲ್ಲಿ ತೊಡಗಿ 74 ಪಂದ್ಯಗಳಲ್ಲಿ ಭಾಗಿಯಾಗಿ ಆಟದಲ್ಲಿ ಸೋತರು ಮತ್ತೆ ಗೆದ್ರು ಕೂಡ ಬರುವಂತ ಹಣ ಬಹುತೇಕ ಸೇಮ್ ಇರುತ್ತೆ. ಈಗ ಇದರ ಹೊರತಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಇದರ ಹಣ ಎಲ್ಲಿಂದ ಬರ್ತಿದೆ? ಅಷ್ಟೆಲ್ಲ ಕಂಪ್ನಿಗಳು, ದೊಡ್ಡ ದೊಡ್ಡ ಟೀಮ್ಗಳು ಇವೆಲ್ಲ 1,000 ಕೋಟಿ ರೂಪಾಯಿ ಹಣವನ್ನ ಹೇಗೆ ಕೊಳ್ಳೆ ಹೊಡಿತಿವೆ? ಈಗ ನೋಡಿ, ಚೆನ್ನೈನ ತಂಡ 2024ರ ಆರ್ಥಿಕ ವರ್ಷದಲ್ಲಿ ಸುಮಾರು 700 ಕೋಟಿ ರೂಪಾಯಿಯನ್ನ ಗಳಿಸಿತ್ತು. ಇದರಲ್ಲಿ ಸುಮಾರು 500 ಕೋಟಿ ರೂಪಾಯಿ ಹಣ ಅದರ ಬ್ಯಾಂಕ್ ಖಾತೆಗೆ ಜಮೆ ಆಗಿತ್ತು. ಅದು ಕೂಡ ಒಂದು ಪಂದ್ಯವನ್ನ ಆಡದೆ, ಒಂದು ಬಾಲನ್ನು ಕೂಡ ಎಸೆದೆ ಆ ಹಣ ಇವರ ಜೇಬನ್ನ ಸೇರಿತ್ತು. ಈ ಹಣವನ್ನು ಅವರಿಗೆ ಕೊಟ್ಟದ್ದು BCCI ಬೋರ್ಡ್. ಈಗ ಈ ಹಣದ ಲೇವಾದೇವಿಯ ಬಗ್ಗೆ ಕೇಳಿದ್ರೆ ನಿಮ್ಮೆಲ್ಲರ ಮೈಂಡಲ್ಲಿ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಹುಟ್ಕೊಳ್ತವೆ. ಈ 500 ಕೋಟಿ ರೂಪಾಯಿಗಳ ಆದಾಯ ಇವರಿಗೆ ಎಲ್ಲಿಂದ ಬಂತು? ಈ BCCI ಬೋರ್ಡ್ ಇದೇ ತರ 100 ಕೋಟಿ ರೂಪಾಯಿ ಹಣವನ್ನ IPL ನ ಎಲ್ಲಾ ಟೀಮ್ಗಳು ಕೊಡುತ್ತಾ? ಇದಕ್ಕೆ ಉತ್ತರವನ್ನ ತಿಳಿಬೇಕು ಅಂದ್ರೆ ನೀವು ಮೊದಲು IPL ನ ಪ್ರಾಪರ್ ಸ್ಟ್ರಕ್ಚರ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಈ IPL ನ ಕೆಲಸ ಏನು, ಅದು ಹೇಗೆ ಸಾವಿರಾರು ಕೋಟಿ ರೂಪಾಯಿಗಳ ಹಣವನ್ನ ಮಾಡುತ್ತೆ? ಇದನ್ನ ನಡೆಸೋದು BCCI. ಹಾಗಂತ ಇದು ಸರ್ಕಾರಿ ಸಂಸ್ಥೆಯನ್ನು ಅಲ್ಲ, ಹಾಗೂ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಲಾಭದಾಯಕ ಕ್ರಿಕೆಟ್ ಬೋರ್ಡ್ ಅಂತಾನೂ ಕೂಡ ಇದನ್ನ ಕರೀತಾರೆ. ಇದರಲ್ಲಿ 10 ಟೀಮ್ಗಳಿವೆ, ಹಾಗೂ ಪ್ರತಿಯೊಂದು ಟೀಮ್ ಕೂಡ ಬೇರೆ ಬೇರೆ ಪ್ರತ್ಯೇಕ ಕಂಪನಿಯ ಹಿಡಿತದಲ್ಲಿದ್ದಾವೆ. ಉದಾಹರಣೆಗೆ ರಿಲಯನ್ಸ್ ಕಂಪನಿ ಮುಂಬೈ ಇಂಡಿಯನ್ಸ್ ತಂಡದ ಮಾಲೀಕರಾಗಿದ್ರೆ, ನಟ ಶಾರುಖ್ ಖಾನ್ ಅವರು ಕೋಲ್ಕತ್ತಾ ಟೀಮ್ನ ಮಾಲೀಕರು, ಇನ್ನು ಆದಿತ್ಯ ಬಿಲ್ಡರ್ಗಳು ನಮ್ಮ RCB ತಂಡದ ಮಾಲೀಕರು. ಈ BCCI ಇದೆಯಲ್ಲ, ಅದು ನಮ್ಮಲ್ಲಿ ಇರುವಂತಹ ಯಾವುದೇ ಟೀಮ್ನ ಓನರ್ ಅಲ್ಲ, ಅದು ಕೇವಲ ಲೀಗ್ ಓನರ್ ಮಾತ್ರ. ಈ ತಂಡದ ಓನರ್ಗಳಿಗೂ ಮತ್ತು ಲೀಗ್ ಓನರ್ಗೂ ಗಮನಾರ್ಹವಾದಂತ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನಪ್ಪಾ ಅಂತ ನಾವು ಇದೊಂದು ಸಣ್ಣ ಉದಾಹರಣೆ ಮೂಲಕ ನಿಮಗೆ ತಿಳಿಸಬಹುದು. ಉದಾಹರಣೆಗೆ ನಾವು ಮೆಕ್ಡೊನಾಲ್ಡ್ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ, ಇದು ಒಂದು ಫುಡ್ ಸಂಸ್ಥೆ. ಇಲ್ಲಿ ನಿಮಗೆ ಸ್ವಾದಿಷ್ಟವಾದಂತಹ ಬರ್ಗರ್, ಫ್ರೆಂಚ್ ಫ್ರೈ, ಕೂಲ್ ಡ್ರಿಂಕ್ಸ್ ಹಾಗೂ ಇತರ ಖಾದ್ಯಗಳು ಸಿಗ್ತವೆ. ಈಗ ಇದರ ಶಾಪ್ಗಳು ಎಲ್ಲಾ ಸಿಟಿಗಳಲ್ಲೂ ಕೂಡ ಇರ್ತವೆ. ಅವುಗಳನ್ನ ಇದರ ಸೈಟ್ ಫ್ರಾಂಚೈಸಿಗಳು ಅಂತ ಕರೀತಾರೆ. ಆ ಪ್ರತಿ ಸ್ಟೋರ್ಗೂ ಒಬ್ಬೊಬ್ಬ ಮ್ಯಾನೇಜರ್ ಇರ್ತಾನೆ. ಅವ್ರಿಗೂ ಇವ್ರಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಈ ಸ್ಟೋರ್ಗಳಿಗೆ ದೂರದಲ್ಲಿ ಎಲ್ಲೋ ಇರುವಂತಹ ಮುಖ್ಯ ಮೆಕ್ಡೊನಾಲ್ಡ್ ನ ಮುಖ್ಯಸ್ಥರು ಅನೇಕ ವಿಷಯ ಪರವಾಗಿ ಹೆಲ್ಪ್ ಮಾಡ್ತಾರೆ. ಅಂದ್ರೆ ನಿಮ್ಮ ಔಟ್ಲೆಟ್ ಎಲ್ಲಿರಬೇಕು, ಅದರ ಲೊಕೇಶನ್ ಹೇಗಿರ್ಬೇಕು, ಅಲ್ಲಿ ನೀವು ಇಡಬಹುದಂತ ಮೆನು ಯಾವುವು ಅಂತ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದಂತ ಸಾಫ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಒದಗಿಸ್ತಾರೆ. ಬೇಕಾದಂತ ರೆಸಿಪಿಗಳನ್ನು ಕೂಡ ಕೊಡ್ತಾರೆ. ಹೀಗೆ ಅವರ ಶಾಪ್ಗೆ ಬೇಕಾದಂತ ಎಲ್ಲವನ್ನು ಕೂಡ ಸರಬರಾಜು ಮಾಡ್ತಾರೆ. ಇದೇ ರೀತಿ ಈಗ IPL ನಲ್ಲಿ BCCI ಇದೆಯಲ್ಲ, ಅದು ಒಂದ್ ರೀತಿ
ಮೆಕ್ಡೊನಾಲ್ಡ್ ಸಂಸ್ಥೆ ಇದ್ದ ಹಾಗೆ ಇದು IPL ನ ಲೀಗ್ಗೆ ಮಾಲೀಕನಾಗಿರುತ್ತೆ ಹಾಗೂ ಪ್ರತಿ ಟೀಮ್ ಹಾಗೂ ಅವರ ಓನರ್ಗಳೆಲ್ಲ ಮೆಕ್ಡೊನಾಲ್ಡ್ ನ ಸ್ಟೋರ್ಗಳ ಮ್ಯಾನೇಜರ್ಗಳು ಇದ್ದ ಹಾಗೆ ಈ ಟೀಮ್ಗಳ ಆಟಗಾರರ ಪ್ರದರ್ಶನ ಹಾಗೂ ಗೇಮ್ ಪ್ಲಾನ್ ಮೂಲಕ ಟೀಮ್ಗೆ ಮಾತ್ರವಲ್ಲದೆ ಇಡೀ BCCIಗೂ ಕೂಡ ಒಳ್ಳೆ ಹೆಸರು ಹಾಗೂ ಬ್ರ್ಯಾಂಡ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ IPL ನ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾದರೆ ಅದು ಅದರ ಎಲ್ಲ ಟೀಮ್ಗೂ ಒಂದಿಲ್ಲೊಂದು ರೀತಿಯಲ್ಲಿ ಸಹಕಾರಿಯಾಗುತ್ತೆ. ಹೀಗೆ ಮೆಕ್ಡೊನಾಲ್ಡ್ಗೆ ತನ್ನದೇ ಆದಂತ ಸ್ವಂತ ಶಾಪ್ ಇಲ್ಲದೆ ಇದ್ರೂ ಕೂಡ ಅದು ತಾನೇ ಸ್ವತಃ ನಿಂತು ಖಾತೆಗಳನ್ನ ತಯಾರು ಮಾಡಿ ಮಾರದೇ ಇದ್ರೂ ಕೂಡ ವಿಶ್ವದಲ್ಲಿ ಸಾಕಷ್ಟು ಕಡೆ ಇರುವಂತ ಅದರ ಫ್ರಾಂಚೈಸಿಗಳಿಗೆ ಸೇರಿದಂತ ಸ್ಟೋರ್ಗಳ ಸೇವೆಯಿಂದ ಅದಕ್ಕೆ ಹೆಸರು ಹಾಗೂ ಬ್ರ್ಯಾಂಡ್ ವ್ಯಾಲ್ಯೂ ಸಿಗುತ್ತೋ ಅದೇ ತರಹ BCCI ನಲ್ಲಿ ಇಲ್ಲಿ ಯಾವುದೇ ತಂಡದ ಓನರ್ ಆಗದೆ ಇದ್ರೂ ಕೂಡ ತಂಡಗಳಿಗಿಂತಲೂ ಕೂಡ ಅದೇ ಹೆಚ್ಚು ಹಣವನ್ನ ಕಮಾಯಿಸುತ್ತೆ. BCCI ಸುಮ್ಮನೆ ತಾನು ಹಿಂದೆ ನಿಂತು ಎಲ್ಲಾ ಟೀಮ್ಗಳು ಕೂಡ ಒಂದೇ ಸಿಸ್ಟಮ್ ಅನ್ನ ಕೊಡುತ್ತೆ, ಬ್ರ್ಯಾಂಡ್ ಅನ್ನ ಕೊಡುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡುತ್ತೆ ಹಾಗೂ ಇದೆಲ್ಲದರ ಮೂಲಕ ಅದು ಸೆಂಟ್ರಲ್ ರೆವಿನ್ಯೂ ಅನ್ನ ಕಲೆಕ್ಟ್ ಮಾಡುತ್ತೆ. ಇದು ಎಷ್ಟೇ ರೆವಿನ್ಯೂ ಕಲೆಕ್ಟ್ ಮಾಡಿದ್ರು ಕೂಡ ಅದರಲ್ಲಿ 50% ಪಾಲನ್ನ ತನ್ನ ಬಳಿನೇ ಇಟ್ಕೊಂಡು 45% ಹಣವನ್ನ 10 ಟೀಮ್ಗಳಿಗೂ ಸಮವಾಗಿ ಶೇರ್ ಮಾಡುತ್ತೆ. ಉಳಿದಂತ 5% ಹಣವನ್ನ ಆಟಗಾರರ ಹಾಗೂ ತಂಡದ ಪರ್ಫಾರ್ಮೆನ್ಸ್ ನ ಪರವಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲಿ ಯಾವುದೇ ಟೀಮ್ ಫಸ್ಟ್ ಬಂದ್ರು ಅಥವಾ ಲಾಸ್ಟ್ ಬಂದ್ರು ಕೂಡ 400 ರಿಂದ 500 ಕೋಟಿ ರೂಪಾಯಿಗಳ ಹಣ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಬೀಳುತ್ತೆ. ಅಂದ್ರೆ ಪ್ರತಿ ವರ್ಷ ಅದು ಎಷ್ಟೇ ಕೆಟ್ಟಾಗಿ ಆಡಿದ್ರು ಕೂಡ ಅಥವಾ ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಇಷ್ಟು ಹಣ ಮಾತ್ರ ನಿಮಗೆ ಗ್ಯಾರಂಟಿಯಾಗಿ ಫಿಕ್ಸ್ ಆಗಿರುತ್ತೆ. ಸರಿ, ಇಷ್ಟೆಲ್ಲ ಹಣ ಬರೋದಾದ್ರೂ ಎಲ್ಲಿಂದ? ಈ ಒಂದು ಹಣ ಬರೋದು ಮೀಡಿಯಾ ರೈಟ್ಸ್ ನಿಂದ, ಟೈಟಲ್ ನ ಸ್ಪಾನ್ಸರ್ಶಿಪ್ ಗಳಿಂದ. ಇಲ್ಲಿ ಸ್ವತಃ BCCI ಎಲ್ಲ 10 ತಂಡಗಳ ಪರವಾಗಿ ತಾನೇ ನಿಂತು ನೆಗೋಷಿಯೇಟ್ ಮಾಡೋದ್ರಿಂದ ಅದು ಬರುತ್ತೆ. ಈಗ ಮೀಡಿಯಾ ರೈಟ್ಸ್ ಗಳಿಂದ ಅದಕ್ಕೆ ಎಷ್ಟು ಹಣ ಬರ್ಬೋದು ಅನ್ನೋದನ್ನ ಕೇಳಿದ್ರೆ ನಿಮ್ಮ ಹುಪ್ಪೇರೋದಂತೂ ಖಂಡಿತ. ಈ ಒಂದು ಹಕ್ಕುಗಳಿಂದ ಅವರಿಗೆ ಬರುವಂತಹ ಹಣ 10,000 ಕೋಟಿ ರೂಪಾಯಿ. 2027 ಜೂನ್ ನಲ್ಲಿ BCCI ನಡೆಸಿದಂತ ಒಂದು ಹಾಲ್ನಲ್ಲಿ ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಒಂದೇ ವಿಷಯದ ಲೇವಾದೇವಿಯ ಚರ್ಚೆ ಸುಮಾರು 3 ದಿವಸ ನಡೆದಿತ್ತು. ಅದೇನಪ್ಪ ಅಂದ್ರೆ ಈ IPL ಪಂದ್ಯಗಳು ಟಿವಿ ಹಾಗೂ ಫೋನ್ ನಲ್ಲಿ ನೋಡೋದಕ್ಕೆ ಬೇಕಾದಂತ ಅನುಮತಿಯ ಬಗ್ಗೆ ಇದು ಮುಂದಿನ 5 ವರ್ಷದವರೆಗೂ ನೆಬೇಕಿದಂತ ಒಪ್ಪಂದ ಆ ರೂಮಲ್ಲಿ ಎಲ್ಲಿ ದೊಡ್ಡ ಸಂಸ್ಥೆ ಬ್ರಾಡ್ಕಾಸ್ಟ್ ಆದಂತ ಡಿಸ್ನಿ ಹಾಟ್ಸ್ಟಾರ್ ಹಾಗೂ ಇನ್ನೊಂದು ಮುಖೇಶ್ ಅಂಬಾನಿಯವರ ರಿಲಯನ್ಸ್ ನ ಒಂದು ಭಾಗವಾದಂತ ವಯಾಕಾಮ್ 18 ಚಾನಲ್. ಈ 2 ಸಂಸ್ಥೆಗಳಲ್ಲಿ ಯಾರಿಗೆ ಹಕ್ಕು ಸಿಗುತ್ತೋ ಅವರೇ ಮುಂದೆ ಭಾರತದ ಮೀಡಿಯಾ ಲ್ಯಾಂಡ್ಸ್ಕೇಪ್ ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಬಹುದು ಎಂಬುದು ಅವರಿಬ್ರಿಗೂ ಗೊತ್ತಿತ್ತು. ಹೀಗಾಗಿ ಅವತ್ತು ಅಲ್ಲಿ ಹರಾಜಿನ ಮೊತ್ತ ಏರಿಕೆ ಆಗ್ತಾ ಕೊನೆಗೆ ಅದು ಗರಿಷ್ಠ ಮೊತ್ತವನ್ನ ತಲುಪಿತ್ತು. 5 ವರ್ಷದವರೆಗೂ ಡಿಸ್ನಿಗೆ ಈ ಟಿವಿ ಹಕ್ಕುಗಳು 23,570 ಕೋಟಿ ರೂಪಾಯಿಗಳಿಗೆ ಸಿಕ್ಕರೆ ವಯಾಕಾಮ್ 18ಗೆ ಡಿಜಿಟಲ್ ರೈಟ್ಸ್ 23,758 ಕೋಟಿ ರೂಪಾಯಿಗಳಿಗೆ ಮಾರಾಟ ಆದವು. ಇದರ ಒಟ್ಟು ವ್ಯಾಲ್ಯೂ 48,390 ಕೋಟಿ ರೂಪಾಯಿ. ಅಂದ್ರೆ ಈ ಪಂದ್ಯಗಳನ್ನ ಕೇವಲ ವೀಕ್ಷಕರಿಗೆ ತೋರಿಸುವಂತ ಸಲುವಾಗಿ ಮಾತ್ರ ಆ ಹಕ್ಕುಗಳಿಗೆ ಕೊಟ್ಟಂತ ಹಣ ಇದಾಗಿತ್ತು. ವೀಕ್ಷಕರೇ, ನಿಮ್ಗೆ ಅನಿಸ್ಬೋದು ಈ ದೊಡ್ಡ ಕಂಪನಿಗಳಿಗೆ ತಲೆ ಕೆಟ್ಟಿದ್ಯಾ, ಇಷ್ಟೆಲ್ಲ ಹಣ ಕೊಟ್ರೆ ಅವ್ರಿಗೆ ನಾಸಗಾರು ಅಂತ ನೀವು ಕೇಳಬಹುದು. ಆದ್ರೆ ಅವು ಅಷ್ಟು ಹಣ ಕೊಟ್ಟರು ಕೂಡ ಅವುಗಳಿಗೆ ನಷ್ಟದ ಪ್ರಶ್ನೆ ಬರೋದಿಲ್ಲ. ಏಕೆಂದ್ರೆ ಪಂದ್ಯದ ನಡುವೆ ನೀವು ನೋಡುವಂತಹ 10 ಸೆಕೆಂಡ್ಗಳ ಜಾಹೀರಾತಿನ ಬೆಲೆ ಎಷ್ಟು ಗೊತ್ತಾ? ಅದು ಬರೋಬ್ಬರಿ 15 ಲಕ್ಷದಿಂದ 25 ಲಕ್ಷ ರೂಪಾಯಿನ ದಾಟುತ್ತೆ. ಏಕೆಂದ್ರೆ ಈ ಸಣ್ಣ ಜಾಹೀರಾತನ ಒಂದೇ ಸಲಕ್ಕೆ ದೇಶದ 16 ಕೋಟಿ ಜನ ವೀಕ್ಷಣೆಯನ್ನ ಮಾಡೋದ್ರಿಂದ ಅವುಗಳ ಬೆಲೆ ಎಷ್ಟಿರುತ್ತೆ ಅಂದ್ರೆ ಪಂದ್ಯ ಪ್ರಸಾರ ಮಾಡುವಂತ ಬ್ರಾಡ್ಕಾಸ್ಟ್ ನ ಸಂಸ್ಥೆಗೆ ಜಾಹೀರಾತಿಂದ 10 ಸೆಕೆಂಡ್ಗೆ ಬರುವಂತ ಹಣನೇ ಸುಮಾರು 25 ಲಕ್ಷ ರೂಪಾಯಿ ಅಂದ್ರೆ ನೀವು ನಂಬಲೇಬೇಕು. ಅಂದ್ರೆ ಒಂದು ಪಂದ್ಯದಲ್ಲಿ ಹಾಗೂ ಇಡೀ ಸೀಸನ್ ಅಲ್ಲಿ ಇವರು ಎಷ್ಟು ಸಲ ಎಷ್ಟೊಂದು ಜಾಹೀರಾತುಗಳನ್ನ ಪ್ರಸಾರ ಮಾಡಿದ್ರೆ ಅಂತ ನೀವೇನೆ ಲೆಕ್ಕ ಹಾಕ್ತೋಡಿ. ನೀವು ಮೊಬೈಲ್ ನಲ್ಲೇ ನೋಡಿ, ಟಿವಿಯಲ್ಲೇ ನೋಡಿ, ಅಲ್ಲಿ ಪಂದ್ಯದ ನಡುವೆ 10 ಸೆಕೆಂಡ್ಗಳ ಆಡ್ ನ ಹೊರತಾಗಿ ಸ್ಟ್ರಾಟಜಿಕ್ ಟೈಮ್ ಬೋರ್ಡ್ ನಲ್ಲೂ ಕೂಡ ಅನೇಕ ಬ್ರಾಂಡ್ಗಳ ಆಡ್ ಅನ್ನ ತೋರಿಸ್ತಾರೆ. TRS ರಿವ್ಯೂ ಆದಾಗಲೂ ಕೂಡ ಆಡ್ ಬರುತ್ತೆ, ನೋಬಲ್ ಆದಾಗಲೂ ಕೂಡ ಆಡ್ ಬರುತ್ತೆ. ಈ ರೀತಿ ಪಂದ್ಯದ ನಡುವೆ ಪ್ರತಿ 10-20 ಸೆಕೆಂಡ್ಗೆ ಒಂದ್ಸಾರಿ ಆಡ್ ಪ್ರಸಾರ ಆಗುತ್ತೆ. ಹಾಗಾಗಿನೇ ಅವರು 20,000 ಕೋಟಿಗಿಂತ ಕೂಡ ಹೆಚ್ಚು ಹಣವನ್ನ ಕೊಡೋದು. IPL ಹಾಗೂ BCCI ನ ಲೆಕ್ಕದ ಪ್ರಕಾರ ಈ ಟೀಮ್ಗಳು ಒಂದು ಮ್ಯಾಚ್ ಅನ್ನು ಕೂಡ ಆಡದೆ ಒಂದು ಬಾಲ್ ಅನ್ನು ಕೂಡ ಎಸೆದೆ ಪ್ರತಿ ವರ್ಷ 400 ರಿಂದ 500 ಕೋಟಿ ರೂಪಾಯಿನ ಸುಲಭವಾಗಿ ಗಳಿಸ್ತವೆ. ಇದು ಇವರ ಆದಾಯದ ಮೊದಲನೇ ಮುಖ್ಯ ಸೋರ್ಸ್. ಇನ್ನು ಎರಡನೆಯದು ಇವುಗಳ ಟೀಮ್ ಲೆವೆಲ್ ನ ಡೀಲ್ಸ್. ಉದಾಹರಣೆಗೆ ಇವರ ಜರ್ಸಿ ಸ್ಪಾನ್ಸರ್ಶಿಪ್ಗಳು. ಪ್ರತಿ ಸಲ ಟೀಮ್ಗಳಿಗೆ ಬೇರೆ ಬೇರೆ ಮಾದರಿಯ ಟಿ ಶರ್ಟ್ಗಳು ಹಾಗೂ ಜರ್ಸಿಗಳನ್ನ ಮಾಡ್ತಾರೆ. ಆಯಾ ಅಭಿಮಾನಿಗಳು ಅವರವರ ತಂಡದ ಜರ್ಸಿ ಕ್ಯಾಪ್ ಅನ್ನ ಖರೀದಿ ಮಾಡಿ ಹಾಕೊಳ್ತಾರೆ. ಇವು ಸ್ಟೇಡಿಯಂನಲ್ಲಿ ಕೂತು ಸೇವಿಸುವಂತ ಆಹಾರ, ಡ್ರಿಂಕ್ಸ್ ಕೂಡ ಇವರ ಆದಾಯದ ಒಂದು ಮೂರನೇ. CSK ತನ್ನ ಜರ್ಸಿಯ ಸೇಲ್ಸ್ ನಿಂದ ಗಳಿಸುವಂತ ಹಣ ಬರೋಬ್ಬರಿ ಒಂದು ವರ್ಷಕ್ಕೆ 50 ರಿಂದ 70 ಕೋಟಿಯನ್ನ ಗಳಿಸುತ್ತೆ. ಆಗಲೇ ಹೇಳಿದ ಹಾಗೆ ಗೆದ್ದರೂ ಕೂಡ ಇವರಿಗೆ ಹಣ ಬರುತ್ತೆ. ಗೆದ್ದ ಟೀಮ್ಗೆ 20 ಕೋಟಿ ರೂಪಾಯಿ ಹಾಗೂ ರನ್ನರ್ ಅಪ್ಗೆ 12 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಇವೆಲ್ಲದರ ಜೊತೆ ಇನ್ನು ಬೇರೆ ಬೇರೆ ದಾರಿಗಳಿಂದ ಇವರಿಗೆ ಹಣದ ಆದಾಯ ಬರುತ್ತೆ. ವೀಕ್ಷಕರೇ, ಈಗ ನಿಮಗೆ ಇವರ ಬಿಸ್ನೆಸ್ ಮಾಡೆಲ್ ಹೇಗೆ, ಆದಾಯದ ಮೂಲ ಹೇಗೆ ಜನರೇಟ್ ಆಗುತ್ತೆ ಎಂಬ ಅಂದಾಜು ಸಿಕ್ಕಿದೆ ಅಂತ ನಂಬ್ತಾ ಇವತ್ತಿನ ಈ ಒಂದು